ತಿಮ್ಮಯ್ಯನಹಳ್ಳಿಯ ಮರದ ದೆವ್ವ. ತಿಮ್ಮಯ್ಯನಹಳ್ಳಿ ಎಂಬ ಊರಿನಲ್ಲಿ ಒಂದು ದೊಡ್ಡವಾದ ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಅತಿ ಹಳೆಯ ಮರ ಇತ್ತು. ಅದು ನೋಡಲು ತುಂಬ ಭಯಂಕರವಾಗಿತ್ತು. ಹಾಗೆ ಆ ಮರಕ್ಕೆ ದೆವ್ವದ ಮರ ಎಂದು ಹೆಸರಿಟ್ಟಿದ್ದರು. ನಿರ್ಜನ ರಾತ್ರಿ ಹೊತ್ತಿಗೆ ಮರದಲ್ಲಿರುವ ದೆವ್ವ ಬಂದು ಕಾಡಿನಲ್ಲಿ ನಿಂತುಕೊಳ್ಳುತ್ತದೆ. ಯಾರಾದರೂ ಮರ ಕಡಿದರೆ ಅಥವಾ ಆ ಮರಗಳ ಹತ್ತಿರ ಹೋದರೆ ಅದು ಅವರನ್ನು ಕೊಂದು ಹಾಕುತ್ತದೆ ಎಂದು ಹಳ್ಳಿಯ ಜನರು ಹೇಳುತ್ತಿದ್ದರು. ಆ ಹಳ್ಳಿಯ ಮಕ್ಕಳು ಈ ಕತೆ ಕೇಳಿದಾಗ ಅವರು ಅಲ್ಲಿಗೆ ಹೋಗಲು ಭಯಪಡುತ್ತಿದ್ದರು. ಅದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ರಾಘವ ಎಂಬ ಧೈರ್ಯವಂತ ಹುಡುಗನಿದ್ದ. ಅವನಿಗೆ ಆ ಮರದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿತ್ತು. ಅವನು ಒಂದು ದಿನ ರಾತ್ರಿ ಅವನ ಸ್ನೇಹಿತ ಸುಧಾ ಮತ್ತು ಚಿಕ್ಕಪ್ಪನ ಜೊತೆ ಆ ಕಾಡಿಗೆ ತೆರಳಲು ನಿರ್ಧರಿಸಿದರು. ಅದೇ ದಿನ ರಾತ್ರಿ ಕಾಡಿನ ಹಾದಿಯಲ್ಲಿ ಅವರು 3 ಗಂಟೆಗಳ ಪ್ರಯಾಣ ಮಾಡಿದ ನಂತರ ಆ ಮರದ ಹತ್ತಿರಕ್ಕೆ ಬಂದರು. ಆ ಮರವನ್ನು ನೋಡಲು ತುಂಬ ಭಯಂಕರವಾಗಿತ್ತು. ಹಾಗೆ ಅವರ ಮನಸ್ಸಲ್ಲಿ ಕುತೂಹಲವೂ ಅಡಗಿತ್ತು. ಇದ್ದಕ್ಕಿದ್ದಂತೆ ಗಾಳಿ ಜೋರಾಗಿ ಬೀಸಲು ಪ್ರಾರಂಭಿಸಿತು. ಮರದ ಎಲೆಗಳು ಜೋರಾಗಿ ಅಲುಗಾಡತೊಡಗಿತು. ಅದೇ ಸಮಯಕ್ಕೆ ಆ ಮರವು ವಿಚಿತ್ರವಾಗಿ ನಗಲು ಪ್ರಾರಂಭಿಸಿತು. ಸುಧಾ ಭಯದಿಂದಲೇ ಯಾರದು ಎಂದು ಜೋರಾಗಿ ಕೇಳಿದಳು. ಅದೇ ಸಮಯಕ್ಕೆ ಮರದ ಒಳಗಿನ ಹೊಳೆಯುವ ಕಣ್ಣುಗಳು ತೆರೆದವು. ಮನುಷ್ಯನಂತೆ ದೊಡ್ಡ ದೊಡ್ಡ ಕಣ್ಣುಗಳು ಗಾಳಿ ಜೊತೆಗೆ ಶಬ್ದ ಮಾಡಿ, ನಾನು ಇಲ್ಲಿ ಕಾಪಾಡುವವನಾಗಿದ್ದೇನೆ ಎಂದು ಜೋರಾಗಿ ಮರ ಹೇಳಿತು. ನಾನು ಮರದ ದೆವ್ವ. ನಾನು ಈ ಹಳ್ಳಿಯನ್ನು ಮತ್ತು ಕಾಡನ್ನು ಹಾಗೆ ಕಾಡಿನಲ್ಲಿರುವ ಪ್ರಾಣಿಗಳನ್ನು ಕಾಪಾಡಲು ಬಂದಿರುವೆನು ಎಂದು ಆ ಮೂವರಿಗೆ ಹೇಳುತ್ತಿತ್ತು. ಹಳೆ ಕಾಲದಲ್ಲಿ ಈ ಹಳ್ಳಿಗೆ ಅಪಾಯ ಬಂದಾಗ ಮನುಷ್ಯರು ಕಾಡಿನ ಮರಗಳನ್ನು ಕಿತ್ತು ಹಾನಿ ಮಾಡುತ್ತಿದ್ದರು. ಆಗ ಕಾಡಿನ ದೇವತೆಗಳು ಈ ಅರಣ್ಯವನ್ನು ಕಾಪಾಡಲು ನನ್ನನ್ನು ಕಳಿಸಿಕೊಟ್ಟರು ಎಂದು ಆ ಮರವು ಹೇಳುತ್ತಿತ್ತು. ಹಾಗೆ ಆ ಮರವು, ಯಾರು ನನ್ನ ಕಾಡಿನಲ್ಲಿ ಹಾನಿ ಮಾಡುತ್ತಾರೋ ಅವರು ಅದೃಷ್ಟಹೀನರಾಗುವರು, ಆರೋಗ್ಯ ಸಮಸ್ಯೆಯನ್ನು ಎದುರಿಸುವರು. ಹಾಗೆ ಮರದ ದೆವ್ವ ಬಲವಾಗಿ ಹೇಳಿತು. ಆದರೆ ಯಾರು ನನ್ನ ಕಾಡಿಗೆ ಗೌರವ ಕೊಡುತ್ತಾರೋ, ಮರಗಳನ್ನು ನೆಡುತ್ತಾರೋ, ಪ್ರಾಣಿಗಳನ್ನು ರಕ್ಷಿಸಿದರೆ ನಾನು ಅವರಿಗೆ ಆಶೀರ್ವಾದ ನೀಡುತ್ತೇನೆ ಎಂದು ಆ ಮರ ಹೇಳಿತು. ರಾಘವ, ಸುಧಾ ಮತ್ತು ಚಿಕ್ಕಪ್ಪ ಮರದ ದೆವ್ವನ ಮಾತು ಕೇಳಿ ತುಂಬ ಖುಷಿಪಟ್ಟರು. ಹಾಗೆ ಅವರು ಆ ಮರಕ್ಕೆ ಈ ಕಾಡಿನ ಮರಗಳನ್ನು ಕಡಿಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಎಂದು ಆ ಮೂವರು ಆ ದೆವ್ವದ ಮರಕ್ಕೆ ಮಾತು ಕೊಟ್ಟರು. ಹಾಗೆ ಅವರು ಅಲ್ಲಿಂದ ಮತ್ತೆ ಹಳ್ಳಿಗೆ ಹಿಂತಿರುಗಿ ಊರಿನಲ್ಲಿರುವ ಹಿರಿಯ ನಾಗರಿಕರಿಗೆ ವಿಷಯವನ್ನು ತಲುಪಿಸಿದರು. ಆ ದಿನದಿಂದ ಹಳ್ಳಿಯವರು ಮರದ ಕಡೆ ಜಾಗೃತಿ ತೋರಿಸಲು ನಿರ್ಧರಿಸಿದರು. ಹಳ್ಳಿ ಮಕ್ಕಳು ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಟರು. ಹಾಗೆ ಆ ಹಳ್ಳಿಯಲ್ಲಿ ಭಯ ಕಡಿಮೆಯಾಯಿತು. ಮರದ ದೆವ್ವ ಶಾಂತನಾಗಿ ಮರದ ಹತ್ತಿರ ಹೋದನು. ಹಾಗೆ ಕಥೆಯ ಪಾಠವೇನೆಂದರೆ, ಪ್ರಕೃತಿಗೆ ಗೌರವ ಕೊಡುವುದು ನಮ್ಮ ಕರ್ತವ್ಯ.